ಚಾಮರಾಜನಗರ ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಿನ್ನೆ ಅಂಗಾಂಗ ದಾನದ ಕುರಿತ ಜಾಗೃತಿ ಮೂಡಿಸುವ ಧಾತೃ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಚಾಮರಾಜನಗರದ ಜೆಎಸ್ಎಸ್ ಕಾಲೇಜ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿಗಳು ಅಂಗಾಂಗ ದಾನದ ಕುರಿತು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ ಚಿದಂಬರ್ ಉದ್ಘಾಟಿಸಿದರು. ಮೈಸೂರು ಜೆಎಸ್ಎಸ್ ವೈದ್ಯಕೀಯ ಕಾಲೇಜಿನ ಉಪನ್ಯಾಸಕರಾದ ಡಾ ನಯನ ಶಾಬದಿ, ಉಪ ವೈದ್ಯಕೀಯ ಅಧೀಕ್ಷಕರಾದ ಡಾ ಎನ್ ನವೀನ್, ವೈದ್ಯಾಧಿಕಾರಿ ಡಾ ಅಂಕಪ್ಪ, ಜೆಎಸ್ಎಸ್ ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರಾದ ವಿನಯ್ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಚಿದಂಬರ್, ಮನುಷ್ಯನಿಗೆ ಹುಟ್ಟು ಸಾವು ಖಚಿತ. ಮನುಷ್ಯನಾಗಿ ಜನ್ಮ ತಾಳಿದ ನಂತರ ಪರೋಪಕಾರ ಜೀವನ ಮೈಗೂಡಿಸಿಕೊಳ್ಳಬೇಕು. ಅಂಗಾಂಗ ದಾನದ ಮಹತ್ವ ಅರಿತು ಪ್ರತಿಯೊಬ್ಬರೂ ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅಷ್ಟರೊಳಗಡೆ ನಮ್ಮಲ್ಲಿ ಬೇರೆ ಆರ್ಗನ್ಸ್ ವಿಚ್ ಆರ್ ವರ್ಕಿಂಗ್ ಗುಡ್ ಟಿಲ್ ದಟ್ ಟೈಮ್. ಡಾ ಅಂಕಪ್ಪ, ವೈದ್ಯಕೀಯ ವಿದ್ಯಾರ್ಥಿಗಳಾಗಿರುವ ನಾವು ಮೊದಲು ಅಂಗಾಂಗ ದಾನದ ಕುರಿತು ತಿಳಿದುಕೊಂಡು ತಮ್ಮ ಕುಟುಂಬಸ್ಥರೂ ಸೇರಿದಂತೆ ಇತರರಲ್ಲಿ ಪರಿಣಾಮಕಾರಿಯಾಗಿ ಜಾಗೃತಿ ಮೂಡಿಸಲು ಶ್ರಮಿಸಬೇಕು ಎಂದು ಹೇಳಿದರು. ಈ ತರ ಎಲ್ಲ ಸರ್ಕಾರ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ನೀವು ಕೊಡ್ತಕ್ಕಂತ ನೀವು ಪ್ರಿಂಟ್ ಮಾಡ್ತಕ್ಕಂಥ ಆರ್ಗನ್ಸ್ ಅಥವಾ ಬ್ರೈನ್ ಡೆಡ್ ಆರ್ಗನ್ ಡಿಕ್ಲೇರ್ ಆದ್ಮೇಲೆ ತಗೊಳ್ತಕ್ಕಂಥ ಆರ್ಗನ್ಸ್ ಯಾವುದೇ ರೀತಿಯಲ್ಲೂ ಮಿಸ್ಯೂಸ್ ಆಗಲ್ಲ. ದೂರದರ್ಶನದೊಂದಿಗೆ ಮಾತನಾಡಿದ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿನಿ ಸಿಕೆ ಯಶಸ್ವಿನಿ, ಅಂಗಾಂಗ ದಾನದ ಕುರಿತು ಕಾರ್ಯಕ್ರಮದಿಂದ ಸಾಕಷ್ಟು ಮಾಹಿತಿ ಲಭ್ಯವಾಯಿತು. ತಮ್ಮ ಸುತ್ತಮುತ್ತಲಿನಲ್ಲಿರುವ ಅಂಗಾಂಗ ದಾನಕ್ಕೆ ಜನರನ್ನು ಪ್ರೇರೇಪಿಸುವುದಾಗಿ ತಿಳಿಸಿದರು. ಕ್ವಾಲಿಟಿ ಲೈಫ್ ಮತ್ತೆ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ಕಾಲೇಜಲ್ಲಿ ಇವತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿ ಚಂದನ್, ಮನುಷ್ಯರ ಸಾವಿನ ಬಳಿಕ ನಡೆಯುವ ಶವ ಸಂಸ್ಕಾರ ವ್ಯರ್ಥವಾಗಲಿದ್ದು ಅವುಗಳ ದಾನದ ಮೂಲಕ ಮತ್ತೊಬ್ಬರ ಜೀವನಕ್ಕೆ ಬೆಳಕು ನೀಡಬಹುದಾಗಿದೆ ಎಂದು ತಿಳಿಸಿದರು. ಬಗ್ಗೆ ಅದರ ವಿಶೇಷತೆ ಏನುಗಳು ಅಂತ, ಈಗ ಅಂಗಾಂಗ ದಾನ ಮಾಡುವುದು ಒಂದು ಪರೋಪಕಾರವಾಗಿ ಒಳ್ಳೆಯದಾಗಿರುತ್ತದೆ.